ದರ್ಶನ್ ಸಂಕಷ್ಟ ಸರಣಿ ಸದ್ಯಕ್ಕಂತೂ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಕಾಟೇರನಿಗೆ ನ್ಯಾಯಾಲಯ ಶಾಕ್ ಕೊಟ್ಟಿದೆ. ಮನೆ ಊಟ ಕೊಡಬಾರದು ಅಂತ ಆದೇಶ ನೀಡಿದೆ. ಕಾಟೇರನಿಗೆ ಮತ್ತೊಮ್ಮೆ ಕೋರ್ಟ್ ಬಿಗ್ ಶಾಕ್. ಪರಪ್ಪನ ಅಗ್ರಹಾರದಲ್ಲಿ ದಾಸನಿಗೆ ಜೈಲೂಟವೇ ಗತಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರುವ ಮುನ್ನ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಪ್ರೋಟೀನ್ ಯುಕ್ತ ಆಹಾರವನ್ನ ಸೇವಿಸ್ತಾ ಇದ್ರು. ಆದ್ರೆ ಜೈಲಲ್ಲಿ ಇದಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರದ ಊಟದಿಂದ ಆರೋಗ್ಯ ಸಮಸ್ಯೆ ಎದುರಾಗಿವೆ. ದೇಹದ ತೂಕ ಕೂಡ ಕಡಿಮೆ ಆಗಿದೆಯಂತೆ. ಆದ್ರೆ ದರ್ಶನ್ ಮೇಲೆ ಗಂಭೀರ ಆರೋಪ ಇರೋದ್ರಿಂದ ಮನೆಯೂಟ ನೀಡಲು ಕೋರ್ಟ್ ನಿರಾಕರಿಸಿದೆ. ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಜೈಲೂಟದಿಂದ ಅಜೀರ್ಣ ಅತಿಸಾರ ಆಗಿದೆ ಅಂತ ದರ್ಶನ್ ಮನೆ ಊಟ ತರಿಸಲು ಅನುಮತಿಯನ್ನ ಕೇಳಿದ್ರು. ಜೈಲ್ ಅಧಿನಿಯಮ ಉಲ್ಲೇಖಿಸಿ ನಟನ ಪರ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು. ಅದಕ್ಕೆ ಪೊಲೀಸರ ಪರ ವಿಶೇಷ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ರು. ಆದ್ರಿಂದ ಕಾಟೇರ ಜೈಲೂಟ ಮಾಡೋದು ಅನಿವಾರ್ಯವಾಗಿದೆ. ದರ್ಶನ್ ಭೇಟಿ ಮಾಡಿದ ಸಾಧು ಕೋಕಿಲ. ವಿಜಯಲಕ್ಷ್ಮಿ ಅವರ ಜೊತೆ ತೆರಳಿ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ ಇಂದು ದರ್ಶನ್ ರನ್ನ ಭೇಟಿ ಮಾಡಿದ್ರು. ದರ್ಶನ್ ಆರಾಮಾಗಿದ್ದಾರೆ, ಪುಸ್ತಕ ಓದ್ತಾ ಇದ್ದಾರೆ, ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಸಾಧು ಹೇಳಿದ್ರು. ಮಂಗಳವಾರ ಭೇಟಿ ಮಾಡಕ್ ಆಗಿರ್ಲಿಲ್ಲ. ಯಾಕೆಂದ್ರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬಾ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡಿದಂತ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟ್ಬಿಟ್ಟೆ. ಬೇಡ, ಯಾಕೆಂದ್ರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಗಿಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿ ಇರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಏನಿಲ್ಲ ಆರಾಮಾಗಿದ್ದಾರೆ. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ದರ್ಶನ್ಗೆ ಜೈಲೂಟ ಬಿಡೋ ಲಕ್ಷಣವೇ ಕಾಣ್ತಿಲ್ಲ. ಕೋರ್ಟ್ ಕೂಡ ಕೊಲೆ ಕೇಸ್ ಆರೋಪಿ ಅಂತ ಮನೆ ಊಟ ಕೊಡ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಸಂಕಷ್ಟ ಸರಣಿ ಸದ್ಯಕ್ಕಂತೂ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಕಾಟೇರನಿಗೆ ನ್ಯಾಯಾಲಯ ಶಾಕ್ ಕೊಟ್ಟಿದೆ. ಮನೆ ಊಟ ಕೊಡಬಾರದು ಅಂತ ಆದೇಶ ನೀಡಿದೆ. ಕಾಟೇರನಿಗೆ ಮತ್ತೊಮ್ಮೆ ಕೋರ್ಟ್ ಬಿಗ್ ಶಾಕ್. ಪರಪ್ಪನ ಅಗ್ರಹಾರದಲ್ಲಿ ದಾಸನಿಗೆ ಜೈಲೂಟವೇ ಗತಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರುವ ಮುನ್ನ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಪ್ರೋಟೀನ್ ಯುಕ್ತ ಆಹಾರವನ್ನ ಸೇವಿಸ್ತಾ ಇದ್ರು. ಆದ್ರೆ ಜೈಲಲ್ಲಿ ಇದಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರದ ಊಟದಿಂದ ಆರೋಗ್ಯ ಸಮಸ್ಯೆ ಎದುರಾಗಿವೆ. ದೇಹದ ತೂಕ ಕೂಡ ಕಡಿಮೆ ಆಗಿದೆಯಂತೆ. ಆದ್ರೆ ದರ್ಶನ್ ಮೇಲೆ ಗಂಭೀರ ಆರೋಪ ಇರೋದ್ರಿಂದ ಮನೆಯೂಟ ನೀಡಲು ಕೋರ್ಟ್ ನಿರಾಕರಿಸಿದೆ. ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಜೈಲೂಟದಿಂದ ಅಜೀರ್ಣ ಅತಿಸಾರ ಆಗಿದೆ ಅಂತ ದರ್ಶನ್ ಮನೆ ಊಟ ತರಿಸಲು ಅನುಮತಿಯನ್ನ ಕೇಳಿದ್ರು. ಜೈಲ್ ಅಧಿನಿಯಮ ಉಲ್ಲೇಖಿಸಿ ನಟನ ಪರ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು. ಅದಕ್ಕೆ ಪೊಲೀಸರ ಪರ ವಿಶೇಷ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ರು. ಆದ್ರಿಂದ ಕಾಟೇರ ಜೈಲೂಟ ಮಾಡೋದು ಅನಿವಾರ್ಯವಾಗಿದೆ. ದರ್ಶನ್ ಭೇಟಿ ಮಾಡಿದ ಸಾಧು ಕೋಕಿಲ. ವಿಜಯಲಕ್ಷ್ಮಿ ಅವರ ಜೊತೆ ತೆರಳಿ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ ಇಂದು ದರ್ಶನ್ ರನ್ನ ಭೇಟಿ ಮಾಡಿದ್ರು. ದರ್ಶನ್ ಆರಾಮಾಗಿದ್ದಾರೆ, ಪುಸ್ತಕ ಓದ್ತಾ ಇದ್ದಾರೆ, ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಸಾಧು ಹೇಳಿದ್ರು. ಮಂಗಳವಾರ ಭೇಟಿ ಮಾಡಕ್ ಆಗಿರ್ಲಿಲ್ಲ. ಯಾಕೆಂದ್ರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬಾ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡಿದಂತ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟ್ಬಿಟ್ಟೆ. ಬೇಡ, ಯಾಕೆಂದ್ರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಗಿಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ.
ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿ ಇರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಏನಿಲ್ಲ ಆರಾಮಾಗಿದ್ದಾರೆ. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ದರ್ಶನ್ಗೆ ಜೈಲೂಟ ಬಿಡೋ ಲಕ್ಷಣವೇ ಕಾಣ್ತಿಲ್ಲ. ಕೋರ್ಟ್ ಕೂಡ ಕೊಲೆ ಕೇಸ್ ಆರೋಪಿ ಅಂತ ಮನೆ ಊಟ ಕೊಡ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಸಂಕಷ್ಟ ಸರಣಿ ಸದ್ಯಕ್ಕಂತೂ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಕಾಟೇರನಿಗೆ ನ್ಯಾಯಾಲಯ ಶಾಕ್ ಕೊಟ್ಟಿದೆ. ಮನೆ ಊಟ ಕೊಡಬಾರದು ಅಂತ ಆದೇಶ ನೀಡಿದೆ. ಕಾಟೇರನಿಗೆ ಮತ್ತೊಮ್ಮೆ ಕೋರ್ಟ್ ಬಿಗ್ ಶಾಕ್. ಪರಪ್ಪನ ಅಗ್ರಹಾರದಲ್ಲಿ ದಾಸನಿಗೆ ಜೈಲೂಟವೇ ಗತಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರುವ ಮುನ್ನ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಪ್ರೋಟೀನ್ ಯುಕ್ತ ಆಹಾರವನ್ನ ಸೇವಿಸ್ತಾ ಇದ್ರು. ಆದ್ರೆ ಜೈಲಲ್ಲಿ ಇದಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರದ ಊಟದಿಂದ ಆರೋಗ್ಯ ಸಮಸ್ಯೆ ಎದುರಾಗಿವೆ. ದೇಹದ ತೂಕ ಕೂಡ ಕಡಿಮೆ ಆಗಿದೆಯಂತೆ. ಆದ್ರೆ ದರ್ಶನ್ ಮೇಲೆ ಗಂಭೀರ ಆರೋಪ ಇರೋದ್ರಿಂದ ಮನೆಯೂಟ ನೀಡಲು ಕೋರ್ಟ್ ನಿರಾಕರಿಸಿದೆ. ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಜೈಲೂಟದಿಂದ ಅಜೀರ್ಣ, ಅತಿಸಾರ ಆಗಿದೆ ಅಂತ ದರ್ಶನ್ ಮನೆ ಊಟ ತರಿಸಲು ಅನುಮತಿಯನ್ನ ಕೇಳಿದ್ರು. ಜೈಲ್ ಅಧಿನಿಯಮ ಉಲ್ಲೇಖಿಸಿ ನಟನ ಪರ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು. ಅದಕ್ಕೆ ಪೊಲೀಸರ ಪರ ವಿಶೇಷ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ರು. ಆದ್ರಿಂದ ಕಾಟೇರ ಜೈಲೂಟ ಮಾಡೋದು ಅನಿವಾರ್ಯವಾಗಿದೆ. ದರ್ಶನ್ ಭೇಟಿ ಮಾಡಿದ ಸಾಧು ಕೋಕಿಲ. ವಿಜಯಲಕ್ಷ್ಮಿ ಅವರ ಜೊತೆ ತೆರಳಿ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ ಇಂದು ದರ್ಶನ್ ರನ್ನ ಭೇಟಿ ಮಾಡಿದ್ರು. ದರ್ಶನ್ ಆರಾಮಾಗಿದ್ದಾರೆ, ಪುಸ್ತಕ ಓದ್ತಾ ಇದ್ದಾರೆ, ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಸಾಧು ಹೇಳಿದ್ರು. ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು, ತುಂಬ ಹತ್ರದವರು, ಅವರ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿ ಇರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಏನಿಲ್ಲ ಆರಾಮಾಗಿದ್ದಾರೆ. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ದರ್ಶನ್ಗೆ ಜೈಲೂಟ ಬಿಡೋ ಲಕ್ಷಣವೇ ಕಾಣ್ತಿಲ್ಲ. ಕೋರ್ಟ್ ಕೂಡ ಕೊಲೆ ಕೇಸ್ ಆರೋಪಿ ಅಂತ ಮನೆ ಊಟ ಕೊಡ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಸಂಕಷ್ಟ ಸರಣಿ ಸದ್ಯಕ್ಕಂತೂ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಕಾಟೇರನಿಗೆ ನ್ಯಾಯಾಲಯ ಶಾಕ್ ಕೊಟ್ಟಿದೆ. ಮನೆ ಊಟ ಕೊಡಬಾರದು ಅಂತ ಆದೇಶ ನೀಡಿದೆ. ಕಾಟೇರನಿಗೆ ಮತ್ತೊಮ್ಮೆ ಕೋರ್ಟ್ ಬಿಗ್ ಶಾಕ್. ಪರಪ್ಪನ ಅಗ್ರಹಾರದಲ್ಲಿ ದಾಸನಿಗೆ ಜೈಲೂಟವೇ ಗತಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರುವ ಮುನ್ನ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಪ್ರೋಟೀನ್ ಯುಕ್ತ ಆಹಾರವನ್ನ ಸೇವಿಸ್ತಾ ಇದ್ರು. ಆದ್ರೆ ಜೈಲಲ್ಲಿ ಇದಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರದ ಊಟದಿಂದ ಆರೋಗ್ಯ ಸಮಸ್ಯೆ ಎದುರಾಗಿವೆ. ದೇಹದ ತೂಕ ಕೂಡ ಕಡಿಮೆ ಆಗಿದೆಯಂತೆ. ಆದ್ರೆ ದರ್ಶನ್ ಮೇಲೆ ಗಂಭೀರ ಆರೋಪ ಇರೋದ್ರಿಂದ ಮನೆಯೂಟ ನೀಡಲು ಕೋರ್ಟ್ ನಿರಾಕರಿಸಿದೆ. ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಜೈಲೂಟದಿಂದ ಅಜೀರ್ಣ, ಅತಿಸಾರ ಆಗಿದೆ ಅಂತ ದರ್ಶನ್ ಮನೆ ಊಟ ತರಿಸಲು ಅನುಮತಿಯನ್ನ ಕೇಳಿದ್ರು. ಜೈಲ್ ಅಧಿನಿಯಮ ಉಲ್ಲೇಖಿಸಿ ನಟನ ಪರ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು. ಅದಕ್ಕೆ ಪೊಲೀಸರ ಪರ ವಿಶೇಷ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ರು. ಆದ್ರಿಂದ ಕಾಟೇರ ಜೈಲೂಟ ಮಾಡೋದು ಅನಿವಾರ್ಯವಾಗಿದೆ.
ದರ್ಶನ್ ಭೇಟಿ ಮಾಡಿದ ಸಾಧು ಕೋಕಿಲ. ವಿಜಯಲಕ್ಷ್ಮಿ ಅವರ ಜೊತೆ ತೆರಳಿ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ ಇಂದು ದರ್ಶನ್ ರನ್ನ ಭೇಟಿ ಮಾಡಿದ್ರು. ದರ್ಶನ್ ಆರಾಮಾಗಿದ್ದಾರೆ, ಪುಸ್ತಕ ಓದ್ತಾ ಇದ್ದಾರೆ, ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಸಾಧು ಹೇಳಿದ್ರು. ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವಳ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಏನಿಲ್ಲ ಆರಾಮಾಗಿದ್ದಾರೆ. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ದರ್ಶನ್ಗೆ ಜೈಲೂಟ ಬಿಡೋ ಲಕ್ಷಣವೇ ಕಾಣ್ತಿಲ್ಲ. ಕೋರ್ಟ್ ಕೂಡ ಕೊಲೆ ಕೇಸ್ ಆರೋಪಿ ಅಂತ ಮನೆ ಊಟ ಕೊಡ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.